ಇಲ್ಲ ಮೇಡಮ್, ಬಿಮ್ಸ್ ಆಸ್ಪತ್ರೆಯಲ್ಲಿ ನಿನ್ನೆ ಒಬ್ಬರು ಬಾಣಂತಿ ಸಾವನ್ನಪ್ಪಿದ್ದಾರೆ. ಈ ಹಿಂದೆಯೂ ಒಂದು ಆರೋಪ ಕೇಳಿ ಬಂದಿತ್ತು, 51 ಮಕ್ಕಳು ಸತ್ತಿದ್ರು. ನೀವು ಮಹಾರಾಷ್ಟ್ರ ಪ್ರವಾಸದಲ್ಲಿ ಬಿಮ್ಸ್ಗೆ ಸರ್ಜರಿ ಆಗಬೇಕು ಅನ್ನೋದು ಒಂದು ಆಗ್ರಹ ಬಂದಿದೆ. ನಾನು ಮೊದಲಿಂದನೂ ಹೇಳ್ತೀನಿ, ಬಿಮ್ಸ್ ಎಲ್ಲ ವ್ಯವಸ್ಥೆಯಲ್ಲೂ ಸರ್ಜರಿ ಮಾಡಬೇಕು ಅಂತ ನಾನು ಮೊದಲಿಂದನೂ ಧ್ವನಿಯುತ್ತೆ. ಒಂದು ಶಿಸ್ತಿರ್ಬೋದು, ಒಂದು ಆರೋಗ್ಯ ದೃಷ್ಟಿ ಇರ್ಬೋದು, ಅಥವಾ ಡಾಕ್ಟರ್ಗಳಿರ್ಬೋದು, ಅಥವಾ ಡಾಕ್ಟರ್ ಅವೈಲೇಬಿಲಿಟಿ ಇರ್ಬೋದು, ಅಥವಾ ಏನೇ ಇರಲಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಪ್ರತಿಯೊಂದು ಕೂಡ ಭಾಳ ಚೆನ್ನಾಗಿ ಆಗಬೇಕು ಅಂತ ಹೇಳ್ತೀನಿ. ಈಗ ನಿನ್ನೆ ನಾನು ಕೂಡ ಮಾತಾಡ್ತೀನಿ, ಆದಷ್ಟು ಬೇಗ ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ. ಯಾಕಂತಂದ್ರೆ ಸುಮ್ಮನೆ ಇದು ನಿಮಗೆ ಹೇಳುವಂತ ಸ್ಟೇಟ್ಮೆಂಟ್ ಆಗ್ಬಾರ್ದು. ಪದೇ ಪದೇ ಕ್ರಮ ತೆಗೆದುಕೊಳ್ತೀವಿ, ಶಿಸ್ತು ಕ್ರಮ ತೆಗೆದುಕೊಳ್ತೀವಿ, ತಾವು ಕೂಡ ಭೇಟಿ ನೀಡ್ತೇನೆ ಅಂತ ಹೇಳಿದ್ರಿ. ಪರಿಶೀಲನೆ ಮಾಡಿದ್ರಿ? ಖಂಡಿತವಾಗ್ಲೂ ಭೇಟಿ ನೀಡಿದ್ದೀನಿ. ಇನ್ನೊಂದು ಏನು BPL ಕಾರ್ಡ್ ರದ್ದತಿ ಬಗ್ಗೆ ಚರ್ಚೆ ನಡೀತಾ ಇದೆ. ಸಾಕಷ್ಟು ಜನ ಆತಂಕದಲ್ಲಿದ್ದಾರೆ, ರದ್ದಾಗಿದೆ ಅಂತ ಪ್ರಚಾರ ಮಾಡ್ತಾರೆ. ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಾಗ ಗೃಹಲಕ್ಷ್ಮಿ ಯೋಜನೆ ಸ್ಪಷ್ಟವಾಗಿ ನಾನು ಒಂದು 1000 ಕಾರ್ಡಿನ ನಿಮ್ಮ ಮುಖಾಂತರ ನಾನು ಸ್ಪಷ್ಟಪಡಿಸಿದ್ದೀನಿ. ಯಾರು BPL ಮತ್ತು APL ಹೊಂದಿರ್ತಾರೆ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು GST ಕಟ್ಟೋದಿಲ್ಲ ಅಂತ ಗೃಹಲಕ್ಷ್ಮಿಯನ್ನು ಕೊಡ್ತಿದ್ದಾರೆ. ಇವತ್ತು BPL ಕಾರ್ಡು ರದ್ದತಿಗಿನ್ನೂ BPL ನಲ್ಲಿರುವಂತ 80,000 BPL ಕಾರ್ಡ್ ಅನ್ನ APLಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ, ಯಾರು ಭಯಪಡುವಂತ ಪ್ರಮೇಯನೇ ಇಲ್ಲ. ಯಾಕಂದ್ರೆ ಗೃಹಲಕ್ಷ್ಮಿ APL ಪ್ಲಸ್ BPL ಇಬ್ಬರಿಗೂ ಬರುತ್ತೆ. BPL ಇದ್ರೂ ಅವ್ರಿಗೆ ಬರುತ್ತೆ 80,000 ಜನರಿಗೆ, 80,000 APL ಬಂದ್ರು ಅವ್ರಿಗೆ ಬರುತ್ತೆ. ಸೊ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು GST ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಅವ್ರಿಗೆ ಬರುತ್ತೆ. ಶಾಸಕರ ಖರೀದಿ ಆಗ್ತದೆ ಇಡೀ ದೇಶದಲ್ಲಿ ಈ ರೀತಿಯಾದಂತ ಅಸೆಂಬ್ಲಿನಲ್ಲಿನೇ ಸಿಟ್ಟಿಂಗ್ MLA ಬಿಜೆಪಿ ಮುಖಂಡರ ಮೇಲೆ, ಬಿಜೆಪಿ MLA ಮೇಲೆ ಆಪಾದನೆ ಮಾಡಿದಂತ ನೀವು ನೋಡಿದ್ರೆ ಬಿಜೆಪಿ ಅವ್ರು ನಿರಂತರವಾದಂತ ಪ್ರಯತ್ನ ಮಾಡ್ತಾ ಇರಲಿಲ್ಲ. ನಾವೆಲ್ಲ ಬಹಳಷ್ಟು ಗಟ್ಟಿಯಾಗಿದೆ, ಸುಭದ್ರವಾದಂತ ಸರ್ಕಾರ, ಗಟ್ಟಿ ಸರ್ಕಾರ ಏನು ಮಾಡ್ಲಿಕ್ಕೆ ಶಾಸಕರ ಹೆಸರು ಅದನ್ನ ಅವರು ಸ್ಪಷ್ಟನೆ ನೀಡಿದ್ದಾರೆ. ಸಚಿವರ ಖಾತೆ ಬದಲಾಗತ್ತೆ ಚರ್ಚೆ ಕೂಡ ಆ ರೀತಿ ಏನಾದರೂ ಚರ್ಚೆಗಳಾಗಿಲ್ಲ. ನನ್ನ ಗಮನಕ್ಕೆ ಬಂದೆಲ್ಲ ಆ ರೀತಿ ಯಾವ ಚರ್ಚೆ ಮಾಡಿಲ್ಲ. ಬೆಳಗಾವಿ ಅಧಿವೇಶನ 9ನೇ ತಾರೀಕು 10 ದಿನ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಕು. ಈಗಾಗಲೇ ಕ್ಯಾಬಿನೆಟ್ ಮಾಡಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ನಿಟ್ಟಿನಲ್ಲಿ ಸುವರ್ಣಸೌಧದಲ್ಲಿ ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ. ಮಹಾರಾಷ್ಟ್ರದಲ್ಲಿ ಮತದಾನ ನಡೀತಾ ಇದೆ, ನೀವು ಸಹ ಪ್ರಚಾರ ಮಾಡಿದ್ರೆ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ನಾನು ಒಂದು 5 ದಿನ ಪ್ರಚಾರ ಮಾಡಿದ್ದು. ಸುಮಾರು 4 ಜಿಲ್ಲೆಗಳಲ್ಲಿ ಸುಮಾರು 17 ಕ್ಷೇತ್ರಗಳಲ್ಲಿ ನಾನು ಪ್ರಚಾರ ಮಾಡಿದ್ದೇನೆ. ವಾತಾವರಣ ಚೆನ್ನಾಗಿ ಮಹಾವಿಕಾಸ್ ಅಘಾಡಿಯ ಮತ್ತು ಸ್ಪೆಷಲಿ ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಪವಾರ್ ಶರದ್ ಪವಾರ್ ಶಿವಸೇನೆಯ ಮುಖ್ಯಸ್ಥರಿದ್ದಾರೆ, ಮುಖ್ಯಸ್ಥರಿದ್ದಾರೆ, ಠಾಕ್ರೆ ಸಾಹೇಬ್ ವಿಶ್ವಾಸ ನಮಗೆ. ಮಹಾವಿಕಾಸ್ ಅಘಾಡಿ ಸರ್ಕಾರ ನಾವು ಬಿಜೆಪಿ ಮುಖಂಡರು ದುಡ್ಡು ಹಂಚುವ ವೇಳೆ ಸಿಕ್ಕಾಕಿದ್ರು, ಅದು ದೊಡ್ಡ ಮಟ್ಟ ಸುದ್ದಿ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಅದ್ರ ಬಗ್ಗೆ ನಾನು ಈ ಸತಿ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಪ್ರತ್ಯೇಕ ಸಭೆ ಬರಬಹುದು. ಪ್ರತ್ಯೇಕತೆಯ ಬಗ್ಗೆ ಎಲ್ಲ MLA ಒಂದು ಸುತ್ತು ಮಾತಾಡ್ಬೋದು. ಅಧಿವೇಶನ ಸಂದರ್ಭದಲ್ಲಿ ಬರಬಹುದು. ನಾಳೆ ಉಪಚುನಾವಣೆ ರಿಸಲ್ಟ್ ಬರುತ್ತೆ. ವಿಶ್ವಾಸ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ. ವಿಶೇಷವಾಗಿ ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗಿಲ್ಲ ಅನ್ನೋ ವಿಡಿಯೋಗಳು ಹರಿದಾಡ್ತಾ ಇದ್ವಿ. ಹೌದು, ಅವರು ಸುಳ್ಳು ಮಾಡಿ ಎಲ್ಲ ಕಡೆ ಹರಿದಾಡಿಸ್ತಾ ಇದ್ರು. ಸೊ ರಿಯಾಲಿಟಿ ಚೆಕ್ ಮಾಡ್ಲಿಕ್ಕೆ ಮಹಾರಾಷ್ಟ್ರದ ಏನು
ಬಾರ್ಡರ್ ನಲ್ಲಿ ಇರ್ತಾರೆ, ಆ ಮೀಡಿಯಾದವರಾಗಲಿ ಅಥವಾ ಅಲ್ಲಿನ ಮತದಾರರಾಗಲಿ ನಮ್ಮ ಬಾರ್ಡರ್ ಬಂದು ಅವರೆಲ್ಲ ರಿಯಾಲಿಟಿ ಚೆಕ್ ನ ಮಾಡ್ಕೊಂಡು ವಿಡಿಯೋಗೋಸ್ಕರ ಕಳಿಸ್ತಾರೆ. ಇಲ್ಲ ಮೇಡಮ್, ಡಿಮ್ಸ್ ಆಸ್ಪತ್ರೆಯಲ್ಲಿ ನಿನ್ನೆ ಒಬ್ಬರು ಬಾಣಂತಿ ಸಾವನ್ನಪ್ಪಿದ್ದಾರೆ. ಈ ಹಿಂದೆಯೂ ಒಂದು ಆರೋಪ ಕೇಳಿ ಬಂದಿತ್ತು, 51 ಮಕ್ಕಳು ಸತ್ತಿದ್ರು. ನೀವು ಮಹಾರಾಷ್ಟ್ರ ಪ್ರವಾಸದಲ್ಲಿ ಘಟನೆ ಆಗ್ತಿದ್ರು ಕೂಡ ಅಲ್ಲಿ ಡಿಮ್ಸ್ಗೆ ಸರ್ಜರಿ ಆಗಬೇಕು ಅನ್ನೋದೊಂದು ಆಗ್ರಹ ಬಂತು. ನಾನು ಮೊದಲಿಂದನೂ ಹೇಳ್ತೀನಿ, ಏಮ್ಸ್ ಎಲ್ಲ ವ್ಯವಸ್ಥೆಯಲ್ಲೂ ಸರ್ಜರಿ ಮಾಡಬೇಕು ಅಂತ ನಾನು ಮೊದಲಿಂದನೂ ಧ್ವನಿಯುತ್ತೆ. ಅದು ಶಿಸ್ತಿರ್ಬೋದು ಅಥವಾ ಆರೋಗ್ಯ ದೃಷ್ಟಿ ಇರ್ಬೋದು ಅಥವಾ ಡಾಕ್ಟರ್ಗಳಿರ್ಬೋದು ಅಥವಾ ಡಾಕ್ಟರ್ ಅವೈಲೇಬಿಲಿಟಿ ಇರ್ಬೋದು ಅಥವಾ ಏನೇ ಇರಲಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಪ್ರತಿಯೊಂದು ಕೂಡ ಭಾಳ ಚೆನ್ನಾಗಿ ಆಗಬೇಕು ಅನ್ನೋದು ನಾನು ಹೇಳ್ತೀನಿ. ಈಗ ನಿನ್ನೆ ನಾನು ಕೂಡ ಮಾತಾಡ್ತೀನಿ, ಆದಷ್ಟು ಬೇಗ ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಂಡು, ಯಾಕಂತಂದ್ರೆ ಸುಮ್ಮನೆ ಇದು ನಿಮಗೆ ಹೇಳೋಂಥ ಸ್ಟೇಟ್ಮೆಂಟ್ ಆಗ್ಬಾರ್ದು. ಪದೇ ಪದೇ ಕ್ರಮ ತೆಗೆದುಕೊಳ್ತೀವಿ, ಶಿಸ್ತು ಕ್ರಮ ತೆಗೆದುಕೊಳ್ತೀವಿ, ಕಠಿಣ ನಿರ್ಧಾರ. ತಾವು ಕೂಡ ಭೇಟಿ ನೀಡ್ತೇನೆ ಅಂತ ಹೇಳಿದ್ರು, ಹೌದು, ಪರಿಶೀಲನೆ ಮಾಡಿದ್ರಿ? ಖಂಡಿತವಾಗ್ಲೂ ಭೇಟಿ ನೀಡಿದ್ದೀನಿ. ಮೇಡಮ್, ಇನ್ನೊಂದು ಏನು BPL ಕಾರ್ಡ್ ರದ್ದತಿ ಬಗ್ಗೆ ಚರ್ಚೆ ನಡೀತಾ ಇದೆ. ಸಾಕಷ್ಟು ಜನ ಆತಂಕದಲ್ಲಿದ್ದಾರೆ, ಎಲ್ಲಿ ಯೋಜನೆಗಳು ರದ್ದಾಗಿದೆ ಅಂತ ಪ್ರಚಾರ ಮಾಡ್ತಾರೆ. ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಾಗ ಗೃಹಲಕ್ಷ್ಮಿ ಯೋಜನೆ ಸ್ಪಷ್ಟವಾಗಿ ನಾನು ಒಂದು 1000 ಕಾರ್ಡ್ ನಿಮ್ಮ ಮುಖಾಂತರನೇ ನಾನು ಸ್ಪಷ್ಟಪಡಿಸಿದ್ದೀನಿ. ಯಾರು BPL ಮತ್ತು APL ಹೊಂದಿರ್ತಾರೋ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು GST ಕಟ್ಟೋದಿಲ್ಲ ಅಂತವರಿಗೆ ಗೃಹಲಕ್ಷ್ಮಿಯನ್ನು ಕೊಡ್ತಿದ್ದಾರೆ. ಇವತ್ತು BPL ಕಾರ್ಡು ರದ್ದತಿಗಿನ್ನೂ BPL ನಲ್ಲಿರುವಂತ 80,000 BPL ಕಾರ್ಡ್ ಅನ್ನ APL ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ, ಯಾರು ಭಯಪಡುವಂತ ಪ್ರಮೇಯನೇ ಇಲ್ಲ. ಯಾಕಂದ್ರೆ ಗೃಹಲಕ್ಷ್ಮಿ APL ಪ್ಲಸ್ BPL ಇಬ್ಬರಿಗೂ ಬರುತ್ತೆ. BPL ಇದ್ರೂ ಅವ್ರಿಗೆ ಬರುತ್ತೆ 80,000 ಜನರಿಗೆ, 80,000 APL ಬಂದ್ರೂ ಅವ್ರಿಗೆ ಬರುತ್ತೆ. ಸೊ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು GST ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಅವ್ರಿಗೆ ಬರುತ್ತೆ. ಶಾಸಕರ ಖರೀದಿ ಆಗ್ತದೆ ಈ ದೇಶದಲ್ಲಿ ಈ ರೀತಿಯಾದಂತ ಅಸೆಂಬ್ಲಿನಲ್ಲಿನೇ ಸಿಟ್ಟಿಂಗ್ MLA ಬಿಜೆಪಿ ಮುಖಂಡರ ಮೇಲೆ BJP MLA ಮೇಲೆ ಆಪಾದನೆ ಮಾಡಿದಂತ ನೀವು ನೋಡಿದ್ರೆ ಶಾಸಕರು ಬಿಜೆಪಿ ಅವ್ರು ನಿರಂತರವಾದಂತ ಪ್ರಯತ್ನ ಮಾಡ್ತಾ ಇದ್ರು. ನಾವೆಲ್ಲ ಬಹಳಷ್ಟು ಗಟ್ಟಿಯಾಗಿದೆ, ಸುಭದ್ರವಾದಂತ ಸರ್ಕಾರ, ಗಟ್ಟಿ ಸರ್ಕಾರ ಏನು ಮಾಡ್ಲಿಕ್ಕೆ ಶಾಸಕರ ಹೆಸರು ಕೇಳಬಹುದು. ಅದನ್ನ ಅವರು ಸ್ಪಷ್ಟನೆ ನೀಡಿದ್ದಾರೆ. ಸಚಿವರ ಖಾತೆ ಬದಲಾಗತ್ತೆ ಚರ್ಚೆ ಕೂಡ ಆ ರೀತಿ ಏನಾದರೂ ಚರ್ಚೆಗಳ ಇಲ್ಲ, ನನ್ನ ಗಮನಕ್ಕೆ ಬಂದೆಲ್ಲ ಆ ರೀತಿ ಯಾವ ಚರ್ಚೆ ಮಾಡಿದ್ದಾರೆ. ಬೆಳಗಾವಿ ಅಧಿವೇಶನ 9ನೇ ತಾರೀಕು 10 ದಿನ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಕು. ಈಗಾಗಲೇ ಮುಖ್ಯಮಂತ್ರಿ ಕ್ಯಾಬಿನೆಟ್ ಮಾಡಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ನಿಟ್ಟಿನಲ್ಲಿ ಸುವರ್ಣಸೌಧದಲ್ಲಿ ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ. ಮಹಾರಾಷ್ಟ್ರದಲ್ಲಿ ಮತದಾನ ನಡೀತಾ ಇದೆ, ನೀವು ಸಹ ಪ್ರಚಾರ ಮಾಡಿ ಬಂದ್ರಿ. ಯಾವ ರೀತಿ ಮಹಾರಾಷ್ಟ್ರದಲ್ಲಿ ನಾನು ಒಂದು 5 ದಿನ ಪ್ರಚಾರ ಮಾಡಿದ್ದು, ಸುಮಾರು 4 ಜಿಲ್ಲೆಗಳಲ್ಲಿ ಸುಮಾರು 17 ಕ್ಷೇತ್ರಗಳಲ್ಲಿ ನಾನು ಪ್ರಚಾರ ಮಾಡಿದ್ದೇನೆ. ವಾತಾವರಣ ಚೆನ್ನಾಗಿ ಮಹಾವಿಕಾಸ್ ಅಘಾಡಿಯ ಮತ್ತು ಸ್ಪೆಷಲಿ ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಪವಾರ್ ಶರದ್ ಪವಾರ್ ಶಿವಸೇನೆಯ ಮುಖ್ಯಸ್ಥರಿದ್ದಾರೆ, ಅಡಿಷನಲ್ ಮುಖ್ಯಸ್ಥರಿದ್ದಾರೆ, ಠಾಕ್ರೆ ಸಾಹೇಬ್ ವಿಶ್ವಾಸ ನಂಬಿಕೆ. ಮಹಾವಿಕಾಸ್ ಅಘಾಡಿ ಸರ್ಕಾರ ನಾವು ಬಿಜೆಪಿ ಮುಖಂಡರು ದುಡ್ಡು ಹಂಚುವ ವೇಳೆ ಸಿಕ್ಕಾಕಿದ್ರು, ಅದು ದೊಡ್ಡ ಮಟ್ಟ ಸುದ್ದಿ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಅದ್ರ ಬಗ್ಗೆ ನಾನು ಈ ಸತಿ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಪ್ರತ್ಯೇಕ ಸಭೆ ಬರಬಹುದು. ಪ್ರತ್ಯೇಕತೆಯ ಬಗ್ಗೆ ಎಲ್ಲ MLA ಒಂದು ಸುತ್ತು ಮಾತಾಡ್ತೀವಿ. ಅಧಿವೇಶನ ಸಂದರ್ಭದಲ್ಲಿ ಬರಬಹುದು. ನಾಳೆ ಉಪಚುನಾವಣೆ ರಿಸಲ್ಟ್ ಬರುತ್ತೆ. ನಾಳೆ ವಿಶ್ವಾಸ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ವಿತರಣೆ ಆಗ್ತಲ್ಲ, ವಿಶೇಷವಾಗಿ ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗಿಲ್ಲ ಅನ್ನೋ ವಿಡಿಯೋಗಳು ಹರಿದಾಡ್ತಾ ಇದ್ವಿ. ಹೌದು, ಅವರು ಸುಳ್ಳು ಮಾಡಿ ಎಲ್ಲ ಕಡೆ ಹರಿದಾಡಿಸ್ತಾ ಇದ್ರು. ಸೊ ರಿಯಾಲಿಟಿ ಚೆಕ್ ಮಾಡ್ಲಿಕ್ಕೆ ಮಹಾರಾಷ್ಟ್ರದ ಏನು ಬಾರ್ಡರ್ ನಲ್ಲಿ ಇರ್ತಾರೆ, ಆ ಮೀಡಿಯಾದವರಾಗಲಿ ಅಥವಾ ಅಲ್ಲಿನ ಮತದಾರರಾಗಲಿ ನಮ್ಮ ಬಾರ್ಡರ್ ಬಂದು ಅವರೆಲ್ಲ ರಿಯಾಲಿಟಿ ಚೆಕ್ ನ ಮಾಡ್ಕೊಂಡು ವಿಡಿಯೋಗೋಸ್ಕರ ಕಳಿಸ್ತಾರೆ.